ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತಿನ ನಮ್ಮ ವ್ಲಾಗ ಗೋವಾ ಮಾವಿನ ಹಣ್ಣಿನಿಂದ ಸ್ಟಾರ್ಟ್ ನೋಡ್ರಿ. ಈ ಗೋವಾ ಮಾವಿನ ಹಣ್ಣು ಭಾಳ ತುಂಬ ರುಚಿಕರವಾಗಿರ್ತಾವೆ. ಇವು ನಮ್ಮ ಸೈಡ್ ಸಿಗ್ತಾವೆ, ನಿಮ್ಮ ಸೈಡ್ ಸಿಗ್ತಾವೆ ಇಲ್ಲೋ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗೈತಿ. ಇವಾಗ ನಾನು ಗೋವಾ ಮಾವಿನ ಹಣ್ಣು ನನ್ನ ಮಗ ತೊಗೊಂಬಂದನು, ಅದನ್ನೀಗ ತಿನ್ನೋಣ ಬರ್ರಿ. ನೋಡಿರಿ, ನಾನು ರೊಟ್ಟಿ ಮುಟ್ಗಿಗೆ ಇದನ್ನು ಚಟ್ನಿ ಮಾಡಿ ಇಟ್ಕೊಂಡೀನಿ. ಈ ರೊಟ್ಟಿ ಮುಟ್ಗಿದ ಚಟ್ನಿ ಹೆಂಗಾಗೈತಿ ಏನು ಅಂತ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆಮೇಲೆ ಏನಿಲ್ಲ ರೀ, ಬಿಸಿ ರೊಟ್ಟಿ ಮಾಡಿ ಮುದ್ದೆ ಮಾಡಿ ಇಟ್ಬಿಡೋದು. ಆಮೇಲೆ ಏನು ಮಾಡೋದು ಅಂದ್ರೆ ಟೊಮೆಟೊ ಕಲ್ಲಾಗ ಮತ್ತು ಖಾರು, ಕೊತ್ತಂಬರಿ ಮತ್ತು ಬೇಕಂದ್ರೆ ನೀವು ಬೆಳ್ಳುಳ್ಳಿ ಬ್ಯಾಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾ ಮಾತ್ರ ಬೆಳ್ಳುಳ್ಳಿ ಹಾಕೀನಿ. ಇವನ್ನೆಲ್ಲ ಹಾಕಿ ಕಲ್ಲಾಗ ಕುಟ್ಟಿ ಇಟ್ಕೋಬೇಕು. ರೊಟ್ಟಿ ಆದಂಗೆ ಮುದ್ದೆ ಮಾಡಿ ಇಟ್ಕೋಬೇಕು. ಬಿಸಿ ರೊಟ್ಟಿ ಇದ್ದಾಗನ ಇವನ್ನ ಮುದ್ದೆ ಮಾಡ್ಬೇಕು ನೋಡ್ರಿ. ಮುದ್ದೆ ಮಾಡಿ ಇಟ್ಕೊಂಡು ಅಂದ್ರೆ ಈ ಥರ ಬೇಯಿಸ್ಕೊಂಡು ತಕ್ಕೊಂಡು ಅವನ ಆಗಿಂದಾಗ ಹಿಂಗೆ ಕೈಯಾಗ ಬಿಸಿ ರೊಟ್ಟಿನ ಇಷ್ಟ ಮುದ್ದೆ ಮಾಡಿ ಇಟ್ಬಿಡ್ಬೇಕು ನೋಡ್ರಿ. ಈ ಥರ ಇಟ್ಟು ಅಂದ್ರೆ ಆಮೇಲೆ ನಾವು ಕಲ್ಲಾಗ ಹಾಕಿ ಕುಟ್ಟಿ ನೋಡ್ರಿ ಬಿಸಿ ಬಿಸಿ ಇದನ್ನೆಲ್ಲ ಚಟ್ನಿ ಅದಕ್ಕೆ ಕಲಸ್ಕೊಂಡು ಮುಟ್ಟಿಗೆ ರೆಡಿ ಮಾಡ್ಬೋದು. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು, ನೀವು ಇಲ್ಲಪ್ಪ ಅಂದ್ರೆ ಕಂಪಲ್ಸರಿ ತುಪ್ಪ, ಬೆಣ್ಣೆ, ಎಣ್ಣೆ ಮೂರರೊಳಗೆ ಯಾವುದರ ಒಂದು ಯೂಸ್ ಮಾಡಿರಿ. ಸಖತ್ತಾಗಿ ಟೇಸ್ಟಾಗಿರ್ತೈತಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ಕೈ ಸುಡಾಕತ್ತೈತಿ ಬಿಸಿ ಬಿಸಿದ ಕಲಸುವಾಗ, ಅದಕ್ಕಾಗಿ ಬಿಟ್ಟು ಕಲ್ಸಾತೇನೆ ನೋಡ್ರಿ. ಕೈ ಸುಡೋದಕ್ಕಾಗಿ ನೀವು ಇದನ್ನು ಮಾಡಿ ಮಕ್ಳಿಗೆ ಕೊಡ್ರಿ. ಯಾವ ಮಕ್ಕಳು ರೊಟ್ಟಿ ತಿನ್ನಂಗಿಲ್ಲ ಅಂತಾರಲ್ಲ, ಆರಾಮ್ಸೆ ಎರಡೆರಡು ರೊಟ್ಟಿ ಆರಾಮ್ಸೆ ತಿಂತಾರೆ ನೋಡ್ರಿ. ಯಾಕಂದ್ರೆ ಮುಟ್ಗಿ ಒಳಗೆ ಎಷ್ಟು ರೊಟ್ಟಿ ಹಾಕಿ ಮಾಡಿರಿ ಅನ್ನೋದು ಗೊತ್ತಾಗಂಗಿಲ್ಲ. ನಿಮಗೇನಾರ ಈ ರೊಟ್ಟಿ ಮುಟ್ಗಿ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು. ಮತ್ತು ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನೋಡ್ರಿ, ನಾ ತುಪ್ಪ ಹಾಕತ್ತೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿರ್ತೀನಿ, ತುಪ್ಪ ಎರಡೂ ಇಲ್ಲಪ್ಪ ಅಂದ್ರೆ ಎಣ್ಣೆ ಆದರೂ ಯೂಸ ಮಾಡಿರ್ತಾನೆ ನೋಡ್ರಿ. ಈ ಥರ ಮಾಡೋದ್ರಿಂದ ರೊಟ್ಟಿ ಮುಟ್ಟಿಗೆ ಸಖತ್ತಾಗಿ ಬರ್ತದೆ. ಇವೆಲ್ಲ ಟೊಮೆಟೊ ಸಿಪ್ಪಿ ತೆಗೆದಿಡೋದು, ಒಂದೊಂದು ಉಂಡೆ ಕಟ್ಟಿ ಮಕ್ಕಳಿಗೆ ಕೊಟ್ಟು ಬಿಡೋದು. ಈ ರೀತಿ ನಮ್ದು ರಾತ್ರಿ ಹುಡುಗರಿಗೆ ರೊಟ್ಟಿ ಒಲ್ಲೆ ಅನ್ನತ್ತಿದ್ರು, ಅದಕ್ಕೆ ಈ ಥರ ಮಾಡಿ ಕೊಟ್ಟಿನಿ ಅಂದ್ರೆ ತಿಂದು ಬಿಡ್ತಾರೆ ನೋಡ್ರಿ. ಯಾಕಂದ್ರೆ ಈಗಿನ ಮಕ್ಕಳಂತೂ ರೊಟ್ಟಿ ತಿನ್ನೋಕೆ ಒಲ್ಲೆ ಅನ್ನತ್ತಾರು, ಬರೀ ಚಪಾತಿ ಹತ್ತಾರು. ಮೊದಲು ಬಿಸಿಲು ಬೇರೆ ಐತಿ, ಬಿಸಿಲಿಗೆ ಚಪಾತಿ ಕೊಟ್ರೆ ಮತ್ತಟ ಹೀಟ್ ಆಗ್ತೈತೆ ಅಂತೇಳಿ ಅದಕ್ಕೇನು ಮಾಡಿ ರೊಟ್ಟಿ ಮುಟ್ಗಿ ಮಾಡಿ ಕೊಟ್ಟೇನಿ ನೋಡ್ರಿ. ಇದು ರಾತ್ರಿ ವಿಡಿಯೋ, ರಾತ್ರಿದಿಂದ ಲಾಗ ಸ್ಟಾರ್ಟ್ ಐತಿ ನೋಡ್ಬೋದು. ಮುಟ್ಟಿಗೆ ರೆಡಿ. ಇವಾಗ ಏನೈತ್ರಲ್ಲ, ಮುಂಜಾನೆ ಎದ್ದ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೀನಿ. ರಂಗೋಲಿದು ವಿಶೇಷತೆ ಏನು ಹೇಳ್ತಾನೆ ಕೇಳ್ರಿ. ಬಿಳಿ ರಂಗೋಲಿ ಹಂಗೆ ಹಾಕಿ ಬಿಡಬಾರ್ದು. ಅದಕ್ಕೊಂದು ಸ್ವಲ್ಪ ಕುಂಕುಮ, ಅರಿಶಿನ ಏರಿಸ್ಬೇಕು ನೋಡ್ರಿ. ಕಂಪಲ್ಸರಿ ಏರಿಸ್ಬೇಕು. ಇಲ್ಲಿ ನೋಡ್ರಿ, ಆಂಬ್ಲಿಗೆ ನೀರು ಕಾಯಕ್ಕಿಟ್ಟೇನೆ. ನಮ್ಮ ಬೆಳಗಿನ ರೂಟೀನ ಜೀರಿಗೆ ನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಆಗಿರ್ತೈತಿ. ಜೀರಿಗೆ ನೀರು ಕಂಪಲ್ಸರಿ ಎಲ್ಲರೂ ಕುಡೀರಿ. ದಿನಾಲೂ ಅದನ್ನ ಹೇಳ್ತಾನೆ ನಾನು. ರಂಗೋಲಿದ ಇನ್ನೊಂದು ಸ್ವಲ್ಪ ಹೇಳ್ತಾನೆ, ನೀವು ಯಾವುದೋ ಬಾಗಿಲು ಮುಂದೆ ಹಾಕಲ್ರಿ, ಹೊಚ್ಚಲ ಮುಂದಾದರೂ ಹಾಕ್ರಿ. ರಂಗೋಲಿ ಹಾಕಿ ಹಂಗೆ ಬಿಳಿದ ರಂಗೋಲಿ ಬಿಡಾಕೆ ಹೋಗ್ಬೇಡ್ರಿ. ಅದು ಯಾಕಪ್ಪ ಅಂತಂದ್ರೆ ಇದು ಪಿತೃಪಕ್ಷ ಬರ್ತೈತಲ್ರಿ, ಆ ದಿನ ಆ ಥರ ರಂಗೋಲಿ ಹಾಕ್ತಾರೋ. ಇಲ್ಲಪ್ಪ ಅಂದ್ರೆ ರಂಗೋಲಿ ಹಾಕದೇ ಇರ್ತಾರೋ. ಅದಕ್ಕೆ ಉಳಿದ ದಿನ ನಾವು ರಂಗೋಲಿ ಹಾಕಿದ್ದು ಅಂದ್ರೆ ಕಂಪಲ್ಸರಿ ಕುಂಕುಮ, ಅರಿಶಿನ ಏರಿಸ್ಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ಅದು ಪದ್ಧತಿ ಐತಿ. ಇಲ್ಲಪ್ಪ ಅಂದ್ರೆ ಶ್ರಾದ್ದ ದಿವಸ ಹಂಗೆ ಬಿಳಿ ರಂಗೋಲಿ ತೆಗೆದು ಬಿಡೋದಿರ್ತೈತಿ. ಮತ್ತು ಅದಕ್ಕಾಗಿ ಅದು ಹಂಗೆ ಅನಿಸ್ತೈತಿ ಅಂತ ಹೇಳಿ ದಿನ ರಂಗೋಲಿಗೆ ಕುಂಕುಮ, ಅರಿಶಿನ ಏರಿಸ್ಬೇಕು. ಮತ್ತು ಇನ್ನೊಂದು ವಿಷಯ ಅಂದ್ರೆ ನೋಡ್ರಿ, ನೀವು ಅಡುಗೆ ಮಾಡುವಾಗ ಯಾವಾಗಲೂ ಒಂದು ಕ್ಯಾರಿ ಬ್ಯಾಗ್ ಅಥವಾ ಒಂದು ವೇಸ್ಟ್ ಇವನ್ನ ಹಾಕೋಕೆ ಬುಟ್ಟಿ ಅಥವಾ ಏನಾರ ಇಟ್ಕೊಂಡು ಮಾಡ್ರಿ ಅಂದ್ರೆ ಗ್ಯಾಸ್ ಕಟ್ಟಿ ಹೊಲಸಾಗಂಗಿಲ್ಲ. ಈ ರೀತಿ ಬುಟ್ಟಿ ನಾನು ಬುಟ್ಟಿ ಅಥವಾ ಕ್ಯಾರಿ ಬ್ಯಾಗ್ ಇಟ್ಕೊಂಡು, ಜಾಸ್ತಿ ಅಂದ್ರೆ ಬುಟ್ಟಿನ ಇಟ್ಕೊಂಡಿರ್ತಾನೋ. ಅದರೊಳಗೆಲ್ಲ ಸಿಪ್ಪಿ ಎಲ್ಲ ಹಾಕಿ ವೇಸ್ಟ್ ಸಾಮಾನು ಹಾಕಿ ಆಮೇಲೆ ಡಸ್ಟ್ಬಿನ್ಗೆ ಹಾಕಿಬಿಡ್ತೇನೆ ನೋಡ್ರಿ. ಈ ಕೋಸಂಬರಿ ಮಾಡ್ಕೋತೀನಿ. ಮತ್ತೇನಪ್ಪ ಅಂದ್ರೆ
ಇವತ್ತಿನ ನಮ್ಮ ಅಡಿಗೆ ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ ಐತೆ ನೋಡ್ರಿ. ಈ ಚೌಳಿಕಾಯಿ ಪಲ್ಯ ರೆಸಿಪಿನೂ ನಾನು ನಿಮ್ಗೆ ನನ್ನ ವಿಡಿಯೋದಾಗ ನನ್ನ ಚಾನಲ್ ಒಳಗೆ ಶೇರ್ ಮಾಡೀನಿ. ಅಲ್ಲಿಗೆ ಹೋಗಿ ನೋಡ್ಬೋದು. ಹೆಂಗಪ್ಪ ಅಂದ್ರೆ ನೀರು ಹಾಕಲ್ದ ಉಗಿದ ಮೇಲೆ ಬೇಯಿಸೋಂಗೆ ಅದರ ರೆಸಿಪಿ ತೋರ್ಸೀನಿ. ನೀವು ಅದೇ ರೀತಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ. ನಮ್ಮ ಲಾಗ ರೆಸಿಪಿಗಳು ನಿಮಗೆ ಏನಾರು ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡುತ್ತಾ ಬರ್ರಿ, ಲೈಕ್ ಮಾಡುತ್ತಾ ಬರ್ರಿ. ಹೊಸವಾಗಿದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೋತಾ ಇದ್ರಿ ಅಂದ್ರೆ ನಾ ಮತ್ತಿಷ್ಟ ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ತೊಗೊಂಡು ಬರ್ತೇನೆ ರೀ. ನೋಡ್ಬೋದು, ಮುಂಜಾನೆ ಎದ್ದು ನಮ್ಮ ರೂಟೀನ್ಗಳು ಸ್ಟಾರ್ಟ್ ಇರ್ತಾವೆ. ಯಾವಾಗಲೂ ಹೆಣ್ಮಕ್ಳು ಕೆಲಸ ಮಾಡುವಾಗ ಏನು ಮಾಡ್ರಿಪ್ಪ ಅಂದ್ರೆ ಒಂದು ಹಾಡು ಹಚ್ಕೊಂಡ್ರೆ, ಇಲ್ಲಪ್ಪ ಅಂದ್ರೆ ನಿಮಗೆ ಇಷ್ಟವಾದ ಯಾವ್ದು ಹಾಡು ಐತೋ ಸ್ಟೋರಿ ಇರ್ತಾವೆ ಅವನ್ನ ಕೇಳ್ಕೋತ ಕೆಲಸ ಮಾಡಿರಂದ್ರೆ ಕೆಲಸ ಮಾಡಿದ್ದ ಬೇಜಾರು ಅನ್ನೋದು ಇರಂಗಿಲ್ಲ ನೋಡ್ರಿ. ನಾ ಮಾತ್ರ ಏನು ಮಾಡ್ತೇನೆ ಅಂದ್ರೆ ಹಾಡು ಹಚ್ಕೊಂಡನ ಎಲ್ಲ ಕೆಲಸ ಮುಗಿಸ್ಕೋತೇನೆ ನೋಡ್ರಿ. ಯಾಕಂದ್ರೆ ಕೆಲಸ ಮಾಡ್ಕೋತ ನಾವು ಹಾಡು ಕೇಳಿ ಅಂದ್ರೆ ನನಗೆ ಬೇಜಾರು ಅನ್ಸಂಗಿಲ್ಲ ನೋಡ್ರಿ. ಯಾಕಂದ್ರೆ ಹಾಡು ಕೇಳೋದ್ರಿಂದ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಶಾಂತಿ ಸಿಗ್ತೈತಿ. ಮತ್ತು ಅದು ಹಾಡಿನ ಜೊತೆ ನಾನು ಹಾಡು ಹಾಡ್ಕೋತ ಕೆಲಸ ಮಾಡ್ತೇನೆ ನೋಡಿ. ಇವಾಗ ಏನೈತ್ರಲ್ಲ ಅಡಿಗೆ ಅಂತಿ ಮುಗಿದ್ದು, ಇನ್ನು ಚಪಾತಿ ಒಂದು ಮಾಡೋದೈತಿ. ಅಷ್ಟೊತ್ತಕ ಅಂದ್ರೆ ಶಿಂಕ್ನಾಗೆಲ್ಲ ಬಾಂಡೆ ಕೂಡಿದ್ದು, ಇವ ಬಾಂಡೆ ಎಲ್ಲ ತಿಕ್ಕೋಬೇಕು ನೋಡ್ರಿ. ಇನ್ನೊಂದು ಹೇಳ್ಬೇಕಂದ್ರೆ ಹಿತ್ತಾಳಿ ಪಾತ್ರೆಗಳನ್ನು ನೀವು ಸುಳ್ಳ ಅದು ಇದು ರೊಕ್ಕ ಕೊಟ್ಟು ತಂದು ತಿಕ್ಕ ಹುಂಚಿ ಹಣ್ಣು ಉಪ್ಪು ಹಚ್ಚಿ ತಿಕ್ಕ್ರಿ. ಈ ಥರ ಟಳ ಅಂತ ಹೊಳಿತಾವೆ ನೋಡ್ರಿ ಹಿತ್ತಾಳಿ ಬಾಂಡೆ. ಮತ್ತೆ ಸಿಗೋಣ ಅಂತ ನಾವು ಮುಂದಿನ ಲಾಗನ್ಯಾಗ. ನಮಸ್ಕಾರ.